ಈಗಾಗಲೇ ದಿನಾಂಕ ಮೇ 7ರಂದು ನಡೆದ ಶೋರಾಪುರ ಉಪಚುನಾವಣೆಗೆ ಸಂಬಂಧಿಸಿ ಕೌಂಟಿಂಗ್ ಪ್ರಕ್ರಿಯೆ ನಡೆಯಲಿದೆ. ಅದಕ್ಕೆ ಪೂರ್ವಸಿದ್ಧವಾಗಿ ನಾವು ಕೌಂಟಿಂಗ್ ಹಾಲ್ನಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೂ ಸಹ ನಾವು ನಿರ್ದೇಶನ ನೀಡಿದ್ದೀವಿ. ಸೊ ನಾಳೆ ಯಾರು ಮೀಡಿಯಾ ಅವರು ಇರಬಹುದು ಅಥವಾ ಕೌಂಟಿಂಗ್ ಏಜೆಂಟ್ಸ್ ಕ್ಯಾಂಡಿಡೇಟ್ಸ್ ಯಾರು ಇರಬಹುದು, ಯಾರು ಅಧಿಕೃತವಾಗಿ RO ಇಂದ ಅನುಮತಿ ಪಡೆದಿರ್ತಾರೆ, ಕೌಂಟಿಂಗ್ ಏಜೆಂಟ್ಸ್ ಅವರು ಈಗಾಗಲೇ ಅಪಾಯಿಂಟ್ ಆಗಿರ್ತಾರೆ ಅವರು ಮತ್ತು ECI ಇಂದ ಆಥರೈಸ್ ಆಗಿರ್ತಕ್ಕಂಥ ನಮ್ಮ ಮೀಡಿಯಾ ಅವರಿಗೆ ಈಗಾಗಲೇ ನಾವು ಪಾಸ್ ಇಶ್ಯೂ ಮಾಡಿದ್ದೀವಿ. ಅವ್ರಿಗೂ ಪ್ರವೇಶಕ್ಕೆ ಇದು ಇದೆ, ಪ್ರವೇಶಕ್ಕೆ ನಾವು ಕಲ್ಪಿಸಿದ್ದೀವಿ ಅವಕಾಶವನ್ನು. ಸೊ ಎಲ್ಲರೂ ಸಹ ತಮ್ಮ ತಮ್ಮ ಮೊಬೈಲ್ ಡಿಪಾಸಿಷನ್ ಸೆಂಟ್ರಲ್ಲಿ ಡಿಪಾಸಿಟ್ ಮಾಡಿಕೊಂಡು ಒಳಗೆ ಬರಬೇಕಾಗಿದೆ. ಸೊ ಕೌಂಟಿಂಗ್ ನಾಳೆ 8 ಗಂಟೆಗೆ ಶುರು ಆಗುತ್ತೆ. ಸೊ ಸುಮಾರು ಒಟ್ಟು 317 ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ. ಸುಮಾರು 23 ರೌಂಡ್ಗಳಲ್ಲಿ ಕೌಂಟಿಂಗ್ ನಡೆಯಲಿದೆ. ಸೊ ಈಗಾಗಲೇ ನಾವೇನು ಸೆಕ್ಯೂರಿಟಿ ಆಗಿ ಪರ್ಸ್ಪೆಕ್ಟಿವ್ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಟಿವ್ ಪ್ರಿಪ್ರೇಷನ್ಸ್ ಇರ್ಬೋದು, ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ನಾಳೆ ಕೌಂಟಿಂಗ್ ಆಗಿ ಮಾಡ್ಬೋದು. ಎಷ್ಟು ಜನ ಸಿಬ್ಬಂದಿ? ನಮ್ಮೆಲ್ಲ ಶೋರಾಪುರ್ನಲ್ಲಿ ಎಲೆಕ್ಷನ್ಗೆ ಈಗಾಗಲೇ ಇರ್ತಕ್ಕಂಥ ಎಲ್ಲ ಎಲೆಕ್ಷನ್ ಸೆಕ್ಷನು, IT ಸೆಕ್ಷನು ಮತ್ತು ಅದು ಅಲ್ಲದೆ ನಮ್ಮ ಆಫೀಸಿಂದ ಸಹ ಮಾನಿಟ್ರಿಂಗ್ಗೆ ನಮ್ಮ ಎಲೆಕ್ಷನ್ ಸೆಕ್ಷನನ್ನು ಎಲ್ಲರನ್ನೂ ನಾವು ಇದಕ್ಕೆ ನಿಯೋಜನೆ ಮಾಡ್ಬೋದು.